ಶಿಸ್ತಿನ ಪ್ರತೀಕವಾಗಿ ಶಾಲಾ ಸಮವಸ್ತ್ರ ಇದೆ. ಸಿದ್ದರಾಮಯ್ಯ ತಮ್ಮ ಕೊನೆ ದಿನಗಳಲ್ಲಿ ಹಿಜಾಬ್ಗೆ ಪರವಾನಗಿ ನೀಡಿದ್ರು. ನ್ಯಾಯಾಂಗದಲ್ಲಿ ಸರ್ಕಾರ ಹಿಜಾಬ್ ಅನುಮತಿ ಕೊಟ್ಟಿತ್ತು. ಅಂದೇ ಆದೇಶವಾದಾಗ ಹಿಂದೂ ಮಕ್ಕಳು ಕೇಸರಿ ಶಾಲು, ಹಣೆಗೆ ಕೇಸರಿ ತಿಲಕ ಧರಿಸಲು ಹೇಳಲಾಗಿತ್ತು ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನು ವಾಪಸ್ ಪಡೆಯಲಿ ಎಂದು ನಮ್ಮ ಮಕ್ಕಳಿಗೆ ಕೇಸರಿ ಶಾಲು ಹಾಕಲು ಹೋಗಿದ್ವಿ. ಇನ್ನು ನಾವೆಲ್ಲ ಸೇರಿರುವಾಗಲೇ ಬಂಧಿಸಿದ್ದಾರೆ. ವಾಹನ ಇಳಿಯುವುದಕ್ಕೆ ಮೊದಲು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪರಾಧಿಗಳ ಜೊತೆಗೆ ನಡೆದುಕೊಳ್ಳುವಂತೆ ನಡೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿದರು. ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಿದ್ವು. ರಾಜ್ಯದಲ್ಲಿ ಶಾಲು ಕುಂಕುಮ ಧರಿಸುವುದು ಅಪರಾಧವಾ? ಇದೇ ರೀತಿ ಮಾಡಿದ್ರೆ ಬಂಗಾಳದಂತೆ ರಾಜ್ಯದಲ್ಲಿಯೂ ಕಾಂಗ್ರೆಸ್ ಧೂಳಿಪಟವಾಗಲಿದೆ. 2028ಕ್ಕೆ ಕಾಂಗ್ರೆಸ್ ಧೂಳಿಪಟವಾಗಲಿದೆ ಎಂದು ಯತ್ನಾಳ್ ಹೇಳಿದರು. ಸಚಿವರಾದಂಥ ಮಧು ಬಂಗಾರಪ್ಪನವರು ಈ ರಾಜ್ಯದಲ್ಲಿ ಈಗಾಗಲೇ ನ್ಯಾಯಾಂಗದ ಒಂದು ವ್ಯಾಪ್ತಿಯಲ್ಲಿರುವಂಥ ಒಂದು ಇವತ್ತು ಅವರಿಗೆ ಬುರ್ಕಾ ಹಾಕ್ಕೊಂಡು ಬರಲಿಕ್ಕೆ, ಹಿಜಾಬ್ ಹಾಕ್ಕೊಂಡು ಬರಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟರು ಶಿಕ್ಷಣ ಸಂಸ್ಥೆಗಳಲ್ಲಿ. ಅದೇ ರೀತಿ ಕೇಸರಿ ಶಾಲು ಹಾಕ್ಕೊಂಡು ಬರಲಿಕ್ಕೆ ನಿಷೇಧ. ಮತ್ತು ಯಾವುದೇ ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮವಸ್ತ್ರದಾದಂಥ ಒಂದು ಅದರದ್ದೇ ಆದಂಥ ಒಂದು ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡು ಆಯಾ ಶಿಕ್ಷಣ ಸಂಸ್ಥೆಗಳು, ಆಯಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಈ ಡ್ರೆಸ್ನಲ್ಲಿ ಬರಬೇಕಂತ ಹೇಳಿ ಅವರೊಂದು ನಿಯಮ ಮಾಡ್ಕೊಂಡಿರ್ತಾರೆ. ಅದರಿಂದ ಮಕ್ಕಳಲ್ಲಿ ಒಂದು ಸಮಾನತೆ, ಮಕ್ಕಳಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಒಂದೇ ಥರನಾದಂಥ ಡ್ರೆಸ್ ಹಾಕುವಂಥದ್ದು ಒಂದು ಪದ್ಧತಿ ಏನಿದೆ. ಇದು ಭಾಳ ವರ್ಷಗಳಿಂದ ಬ್ರಿಟಿಷರಿದ್ದಾಗಿನಿಂದಲೂ ಇದೊಂದು ಶಿಸ್ತಿನ ಒಂದು ಪ್ರತೀಕವಾಗಿ ಇವತ್ತು ಇತ್ತು. ದಿಢೀರ್ನೇ ಸಿದ್ದರಾಮಯ್ಯನವರ ಸರ್ಕಾರ ಈ ಮುಸ್ಲಿಮರಿಗೆ ಖುಷಿ ಪಡಿಸಲಿಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಕೊನೆಯ ದಿನಗಳಲ್ಲಿ ಇನ್ನೇನು ಅಧಿಕಾರ ಹೋಗ್ತೈತೆ ಅನ್ನುವಂಥ ದಿನಗಳಲ್ಲಿ ಈ ರೀತಿ ನ್ಯಾಯಾಂಗದ ಒಂದು ವಿಚಾರಣಾ ದಿನದಲ್ಲಿದ್ದಾಗ ಈ ರೀತಿ ಒಂದು ಕರ್ನಾಟಕ ಸರ್ಕಾರ ಹಿಜಾಬಕ್ಕೆ ಅನುಮತಿ ಕೊಟ್ಟಿದ್ದು, ಇದನ್ನು ನಾವು ಪ್ರತಿಭಟಿಸಿ, ಇದು ನಾವು ಹಿಂದೆನೇ ಹೇಳಿದ್ದೀವಿ, ಇವತ್ತು ನಿನ್ನೆ ನಾವು ಹೇಳಿಲ್ಲ. ಅವತ್ತೇನು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಆ ಆದೇಶ ದಿವಸನೇ ಹೇಳಿದ್ದೀವಿ, ನಮ್ಮೆಲ್ಲ ಹಿಂದೂ ಮಕ್ಕಳು ಇನ್ಮೇಲೆ ಕೇಸರಿ ಶಾಲು ಹಾಕ್ಕೊಂಡೋಗಿ, ಹಣೆಗೆ ಕೇಸರಿ ತಿಲಕ ಹಾಕ್ಕೊಂಡೋಗಿ, ಶಾಲೆ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಅಟೆಂಡೆನ್ಸ್ ತಗೋವಾಗ ಜೈ ಶ್ರೀರಾಮನ್ರಿ, ಜೈ ಭೀಮನ್ರಿ ಅನ್ನುವಂಥದ್ದನ್ನು ನಾವು ಅವತ್ತೇ ಘೋಷಣೆ ಮಾಡಿದ್ದೀವಿ. ಈಗ ಒಂದು 5-6 ದಿವಸದಿಂದ ಇನ್ನೂ ಈಗ ಶಿಕ್ಷಣ ಸಂಸ್ಥೆಗಳು, ಕಾಲೇಜುಗಳು ಪ್ರಾರಂಭ ಆಗಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ವಿಜಯಪುರ ನಗರದ ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಏನು ಮಲತಾಯಿ ಧೋರಣೆ, ಒಂದು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ, ಮುಸ್ಲಿಮರಿಗೊಂದು ನ್ಯಾಯ ಮಾಡೋದಂಥ ಈ ಒಂದು ಕಾನೂನನ್ನು ವಾಪಸ್ ತೊಗೋಬೇಕಂತೇಳಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕೇಸರಿ ಶಾಲು ಹಾಕ್ಕೊಂಡು ಹೋಗುವಂಥ ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಇವತ್ತೆಲ್ಲ ನಾವು ಇನ್ನೂ ಅಲ್ಲಿ ಬಂದು ಸೇರ್ತಾ ಇದ್ದೀವಿ. ಆದರೆ ಇವತ್ತು ರಾಜ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಇವತ್ತು ಇನ್ನೂ ಸೇರ್ತಾ ಇದ್ದೀವಿ. ಪ್ರಜಾತಂತ್ರ ಹೋರಾಟ ಇದು. ಯಾವುದೇ ಈ ದೇಶದ ಕಾನೂನುಗಳಲ್ಲಿ ಯಾವುದೇ ರೀತಿಯಿಂದ ಅನ್ಯಾಯ ಆದಾಗ, ಯಾವುದೇ ರೀತಿ ತಾರತಮ್ಯ ಆದಾಗ ಹೋರಾಟ ಮಾಡೋದು ನಮ್ಮ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಇವತ್ತು ಇನ್ನೂ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಏನೋ ನಮ್ಮ ಕೆಲವೊಂದು ಕಾರ್ಯಕರ್ತರು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಾಲೆ ಹಂಚೋದು ಮಾಡಿದ್ದಾರೆ. ಆದರೆ ನಾವು ಇನ್ನೂ ಬಂದಾಗ ವಾಹನ ಇಳಿಯುವ ಪುರುಸತ್ತಿಲ್ಲ, ಪೊಲೀಸರು ಅರೆಸ್ಟ್ ಮಾಡುವಂಥದ್ದನ್ನು ನಮ್ಮನ್ನು ತಳ್ಳಿ ನಮ್ಮನ್ನು ಇವತ್ತು ಒಂದು ರೀತಿ ಅಪರಾಧಿಗಳ ಜೊತೆ ಮಾಡಿದಂಥ ರೀತಿಯಲ್ಲಿ ನಡ್ಕೊಂಡ್ರು. ಪೊಲೀಸರ ಈ ಒಂದು ದಬ್ಬಾಳಿಕೆ ಈ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ಶಕ್ತಿನ ಕುಂದಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಹೋರಾಟ ಮಾಡಿ ನಾವು ಶಾಂತ ರೀತಿ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಭಾವನೆಗಳನ್ನು
ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋಂಥದ್ದಕ್ಕೆ ಶಾಲು ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗಾದರೆ ಹಿಂದೂಗಳ ಯಾವುದೇ ಶಾಲು ಕುಂಕುಮ ಹಚ್ಚುವುದೇ ಅಪರಾಧ ಈ ರಾಜ್ಯದಲ್ಲಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.